ಕೂಡ ಈಗಾಗಲೇ ಹಾಕಿದೀವಿ, ಟ್ರೆಜರಿಗೆ ಬಂದಿದೆ. ಈಗ 2 ತಿಂಗಳಿಂದ ಯಾವುದೇ ದುಡ್ಡು ಕೂಡ ಬರ್ತಾ ಇಲ್ಲ. ನಮ್ಗೆ ಯಾವ ಬಗ್ಗೆನೂ ಬೇಡ ಆಗಿತ್ತು. ದಯವಿಟ್ಟು ಇದನ್ನ ನಿಲ್ಲಿಸಬೇಕು. ನಮಸ್ಕಾರ ವೀಕ್ಷಕರೇ, ನೋಡಿದ್ರಲ್ಲ ಲೈವ್ ಪ್ರೂಫ್ ಆಗಿ ನೀವು ಮುಂದಿಟ್ಟಿದ್ದೀನಿ. ಸ್ವತಃ ಮಹಿಳೆಯರೇ ಈ ಒಂದು ಯೋಜನೆಗಳನ್ನ ಬಂದ್ ಮಾಡಿ ಅಂತ ಹೇಳ್ತಾ ಇರುವಂತದ್ದು. ಸೊ ಇಲ್ಲಿ ಯಾವುದೇ ಒಂದು ಬಿಜೆಪಿ ನಾಯಕರಾಗಿರ್ಲಿ, ಇಲ್ಲಿ JDS ನಾಯಕರಾಗಿರ್ಲಿ, ಸ್ವತಃ ಈಗ ಕಾಂಗ್ರೆಸ್ ನಾಯಕರಾಗಿರ್ಲಿ ಕೂಡ, ಒಂದು ಶಾಸಕರಾಗಿರ್ಲಿ ಕೂಡ ಯಾರು ಕೂಡ ಬಂದ್ ಮಾಡಿ ಅಂತ ಹೇಳ್ತಾ ಇಲ್ಲ. ಆದ್ರೆ ಇಲ್ಲಿ ಸ್ವತಃ ಮಹಿಳೆಯರೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಸೊ ಈ ಒಂದು ಯೋಜನೆಗಳನ್ನ ಬಂದ್ ಮಾಡಿ ಕಳೆದ 2 ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ಬರ್ತಾ ಇಲ್ಲ. ಸೊ ಈ ಒಂದು ಯೋಜನೆಗಳನ್ನ ತೆಗೆದುಕೊಂಡು ನಾವೇನ್ ಮಾಡೋಣ, ಸೊ ಈ ರೀತಿಯಾಗಿ ನೀವು ಮೋಸ ಮಾಡೋದಾದ್ರೆ ನಮ್ಗೆ ಈ ಯೋಜನೆಗಳು ಬೇಡ ಅಂತಾನೆ ಒಂದು ಸ್ಪಷ್ಟನೆಯನ್ನ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಸೊ ಹಾಗಾದ್ರೆ ಆ ಮಹಿಳೆಯರು ಏನೇನ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಸೊ ಯಾವ ಯಾವ ಯೋಜನೆಗಳನ್ನ ಬಂದ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ನಿಮಗೆ 2 ತಿಂಗಳಾಯ್ತು ಅಮೌಂಟ್ ಬಂದಿಲ್ಲ. ಸೊ ನಿಮ್ಮ ತಲೆಯಲ್ಲೂ ಕೂಡ ಸಂದೇಹ ಉಂಟಾಗಿರುತ್ತೆ. ಸೊ ನಾವು ಇನ್ಮೇಲಿಂದ ಗೃಹಲಕ್ಷ್ಮಿ ಯೋಜನೆ ನಮಗೂ ಕೂಡ ಬೇಡ, ಬೆಲೆ ಏರಿಕೆ ಕೂಡ ಆಗ್ತಾ ಇರುವಂತದ್ದು ಅಂತ ಅನ್ಕೊಂಡಿರ್ತೀರ ಬಹಳಷ್ಟು ಜನ. ಸೊ ಇನ್ನು ಕೆಲವೊಂದಿಷ್ಟು ಜನರು ಇದರಿಂದ ಹೆಲ್ಪ್ ಆಗುತ್ತೆ, ಆದ್ರೆ ಕಂಟಿನ್ಯೂ ಅಮೌಂಟ್ ಹಾಕಬೇಕು ಅಂತಾನು ಕೂಡ ಕೆಲವೊಂದಿಷ್ಟು ಜನರು ಒಂದು ಮಾಹಿತಿಯನ್ನ ಅನ್ಕೊಂಡಿರ್ತೀರಾ ನಿಮ್ಮ ಮನದಲ್ಲಿ. ಸೊ ಅದನ್ನ ಆ ಒಂದು ಅಭಿಪ್ರಾಯವನ್ನ ಕಮೆಂಟ್ ಅಲ್ಲಿ ತಿಳಿಸಬಹುದು ನೀವು. ಸೊ ನಿಮ್ಮ ಅಭಿಪ್ರಾಯವನ್ನ ಮತ್ತೊಬ್ಬರಿಗೆ ತಿಳಿಸಿ, ಆ ಒಂದು ಅಭಿಪ್ರಾಯವನ್ನ ಮತ್ತೊಬ್ಬರಿಗೆ ನೀವು ತಿಳಿಸಿ. ಸೊ ನಮ್ಮಲ್ಲಿ ಏನೇನಿದೆ ಮಾಹಿತಿಗಳನ್ನ ನಾವು ಕೂಡ ತಿಳ್ಕೊಬೇಕಾಗತ್ತೆ. ಸೊ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಸೊ ಇದಾದ್ಮೇಲೆ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ಸೊ ಆ ಒಂದು ಸ್ಪಷ್ಟನೆ ಏನು ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ. ಸೊ ಹೀಗಾಗಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಮಾಹಿತಿ ಕಂಡ್ರೆ. ಸೊ ಅದನ್ನೆಲ್ಲನೂ ಕೂಡ ನಾವು ತಿಳ್ಕೊಳ್ಳೋಣ. ಸೊ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಅರ್ಥ ಮಾಡ್ಕೊಳ್ಳೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಂಡ್ರಿ. ಒಂದು ಬಟನ್ ಒತ್ತಿದ್ರೆ ಸಬ್ಸ್ಕ್ರೈಬ್ ಆಗುತ್ತೆ. ಸೊ ಒಂದು ಬಟನ್ ಒತ್ಬಿಟ್ಟು ಮುಂದೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ನಾನೀಗ ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಂದ್ಬಿಡ್ತೇನೆ. ಇಲ್ಲಿ ನೋಡಿ, ಈಗ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಈಗಾಗಲೇ ಲೋಕಸಭಾ ಚುನಾವಣೆಯ ಇಲೆಕ್ಷನ್ ರಿಸಲ್ಟ್ ಮುಗಿದು 1 ತಿಂಗಳಾಗಲಿಕ್ಕೆ ಬಂತು. ಸೊ ಅದಾದ್ಮೇಲೆ ಯಾವುದೇ ರೀತಿಯ ಕಂತುಗಳು ಬಂದೇ ಇಲ್ಲ ನಮಗೆ. ಎಲೆಕ್ಷನ್ ಆದ ಬಳಿಕ ಎಲ್ಲ ಕಂತುಗಳನ್ನ ನಾವು ಕರೆಕ್ಟ್ ಆಗಿ ಹಾಕ್ತೀವಿ ಅಂತ ಮಾಹಿತಿಯನ್ನ ಕೊಟ್ಟಿದ್ರು. ಸೊ ಅದಾದ್ಮೇಲೆ ಯಾವುದೇ ಕಂತುಗಳ ಸುಳಿವೇ ಇಲ್ಲ ಅಂತ ಜನರ ಅಭಿಪ್ರಾಯ, ಮಹಿಳೆಯರ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇಲ್ಲ, ಇದು ನಿಮ್ಗೆ ಕ್ಲಾರಿಟಿ ಇರಲಿ. ಎಲ್ಲರೂ ವ್ಯಕ್ತಪಡಿಸ್ತಾ ಇಲ್ಲ, ಕೆಲವೊಂದಿಷ್ಟು ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಸೊ ನಮಗೆ ಇನ್ನೂ ಕೂಡ ಹಣ ಬಂದಿಲ್ಲ. ಸೊ ಎಲ್ಲರಿಗೂ ಕೂಡ ಬರ್ತಾ ಇರುವಂತದ್ದು, ಆದ್ರೆ 11ನೇ ಕಂತಿನ ಹಣ ಇದೆಯಲ್ಲ, ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಬಂದಿಲ್ಲ. ನಮ್ಗೆ ಮೊದ್ಲಿನ ಹಿಡ್ಕೊಂಡೇ ಬಂದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ನೀವು ಹೇಳ್ಬೇಕಂದ್ರೆ ಶಕ್ತಿ ಯೋಜನೆ ಅಡಿ ನಮಗೆ ಏನು ಮಹಿಳೆಯರಿಗೆ ನಮಗೆ ಕಿಮ್ಮತ್ತೇ ಇಲ್ಲ ಅಂತ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಬಸ್ಗಳಲ್ಲಿ ಫ್ರೀ ಬಸ್ ಏನ್ ಮಾಡಿದ್ದಾರೆ, ನಮಗೋಸ್ಕರ ಬಸ್ಗಳನ್ನ ಸ್ಟಾಪೇ ಮಾಡ್ತಾ ಇಲ್ಲ. ಕೆಲವೊಂದಿಷ್ಟು ಸ್ಥಳಗಳಲ್ಲಿ ಮಹಿಳೆಯರಿಗೆ ಒಂದು ಸ್ಥಳ ಅವರೇ ಹೆಚ್ಚಾಗಿ ಒಂದು ಬಸ್ನಲ್ಲಿ ಪ್ರಯಾಣ ಮಾಡ್ತಿರುವಂತಹ ಕಾರಣಕ್ಕಾಗಿ ನಮಗೋಸ್ಕರ ಬಸ್ಗಳನ್ನೇ ತರುತ್ತಾ ಇಲ್ಲ, ನಿಲ್ಲಿಸ್ತಾ ಇಲ್ಲ, ಹಾಗೆ ಹೋಗ್ತಾ ಇರುವಂತದ್ದು. ಸೊ ನಾವು ಎಲ್ಲಾದ್ರೂ ಹೋಗ್ಬೇಕಂದ್ರೆ ನಾವೇನ್ ಮಾಡ್ಬೇಕು ಅಂತ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಈ ಯೋಜನೆಗಳನ್ನ ಬಂದ್ ಮಾಡ್ಬಿಡಿ. ಸೊ ನಮಗೆ ಒಂದು ಕಿಮ್ಮತ್ತಿಲ್ಲ ಅಂದ್ರೆ ಈ ಒಂದು ಯೋಜನೆಗಳನ್ನ ತೆಗೆದುಕೊಂಡು ನಾವೇನ್ ಮಾಡೋಣ, ಸರಿಯಾಗಿ ಕೂಡ ಅಮೌಂಟ್ ನೀವು ಕೂಡ ಹಾಕ್ತಾ ಇಲ್ಲ. ಸೊ ಸುಳ್ಳು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀರಿ ಅಂತ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಇದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ನಮ್ಮ ಮಹಿಳಾ ಮತ್ತು ಮಕ್ಕಳ ಕಾರ್ಮಿಕ ಇಲಾಖೆಯ ಸಚಿವೆ ಅವರು ಕೂಡ ಈಗ ಅದ್ರ ಬಗ್ಗೆ ಹೇಳಿಕೆಯನ್ನ ಮಾಧ್ಯಮದಲ್ಲಿ ಚರ್ಚೆ ಮಾಡಿದ್ದಾರೆ. ಸೊ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ನೋಡಿ, ವಾಚ್ ಮಾಡಿ, ಏನೇನಿದೆ ಮಾಹಿತಿ ಅನ್ನೋದನ್ನ ತಿಳ್ಕೊಳ್ಳಿ ವೀಕ್ಷಕರೇ. ಸೊ ಇಲ್ಲಿ ಮತ್ತೆ ಮಹಿಳೆಯರು ಇದಾದ್ಮೇಲೆ ಗೃಹಲಕ್ಷ್ಮಿ ಯೋಜನೆಯ ಅಷ್ಟೇ ಅಲ್ಲ, ಯುವ ನಿಧಿ ಕೂಡ ನಮ್ಮ ಮಕ್ಕಳಿಗೂ ಕೂಡ ಯಾವುದೇ ರೀತಿಯ ಕಂತುಗಳು ಬರ್ತಾ ಇಲ್ಲ. ಇಲ್ಲಿ ನಡೀತಾ ಇರೋದು ಶಕ್ತಿ ಯೋಜನೆ. ಸೊ ಅಲ್ಲಿ ಕೂಡ ಮೋಸ ಆಗ್ತಾ ಇರುವಂತದ್ದು. ಸೊ ಮತ್ತೆ ಅನ್ನಭಾಗ್ಯ ಯೋಜನೆ ಏಪ್ರಿಲ್ ತಿಂಗಳದ ಹಣ ಮಾತ್ರ ಬಂದಿದೆ, ಮುಂದಿನ ಯಾವುದೇ ರೀತಿಯ ಕಂತುಗಳು ಬರ್ತಾ ಇಲ್ಲ, ಹಿಂದಿನ ಕಂತುಗಳು ಕೂಡ ಬಂದಿಲ್ಲ. ಸೊ ಹಾಗಾದ್ರೆ ಈ ಯೋಜನೆಗಳನ್ನ ಏನ್ ಮಾಡ್ಬೇಕು, ನಮ್ಗೆ ತೆಗೆದುಕೊಂಡು ಉಪಯೋಗವಿಲ್ಲ ಅಂತ ಹೇಳ್ತಾ ಇದ್ರೆ ನೀವು ಬೆಲೆ ಕೂಡ ಏರಿಕೆ ಮಾಡಿದ್ರಿ, ಹಾಲಿನ ಬೆಲೆ ಕೂಡ ಏರಿಕೆ ಮಾಡಿದ್ರಿ, ಪೆಟ್ರೋಲ್ ಬೆಲೆ ಕೂಡ ಏರಿಕೆ ಮಾಡಿದ್ರಿ, ಡೀಸೆಲ್ ಬೆಲೆ ಕೂಡ ಏರಿಕೆ ಮಾಡಿದ್ರಿ. ಇನ್ಮೇಲಿಂದ ಮುಂದೆ ಬೇರೆ ಬೆಲೆಗಳನ್ನು ಕೂಡ ಏರಿಕೆ ಮಾಡ್ಬೋದಲ್ಲ ನೀವು. ಸೊ ಅದಕ್ಕೋಸ್ಕರ ನೀವು ಏರಿಕೆ ಮಾಡೋದು ಬೇಡ, ನಮಗೆ ಕೊಡೋದನ್ನು ಬೇಡ. ಸೊ ಯಾವುದೇ ರೀತಿಯ ಯೋಜನೆಗಳನ್ನು ಬೇಡ, ನಮಗೆ ಈ ಒಂದು ಬೆಲೆಗಳನ್ನ ಇಳಿಕೆ ಮಾಡಿ ಸಾಕು ಅಂತ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ನಮ್ಮ ಹಣವನ್ನ ತೆಗೆದುಕೊಂಡು ನಮ್ಗೆ ಕೊಡೋದಾದ್ರೆ ನೀವೇಕ್ ಬೇಕು ನಮ್ಗೆ,
ಯಾರು ಬೇಕಾದಾದ್ರೂ ನಡೆಯುತ್ತೆ, ನಾವೇ ಹೋಗಿ ಅಲ್ಲಿ ಕುತ್ಕೊಂಡು ಈ ಕೆಲಸ ಮಾಡ್ಬೋದಲ್ಲ. ಸೊ ಫ್ರೀಯಾಗಿ ನಮಗೆ ಹೆಲ್ಪ್ ಆಗಲಿ ಅಂತ ನೀವು ಮಾಡೋದಾದ್ರೆ ಸೊ ಇಂತಹ ಬೆಲೆಗಳನ್ನ ಏರಿಕೆ ಮಾಡ್ಬೋದು, ಕರೆಕ್ಟ್ ಆಗಿ ಅಮೌಂಟ್ ಅನ್ನ ಹಾಕಬೇಕು ಅಂತ ಒಂದು ಮಾಹಿತಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮಹಿಳೆಯರು, ಹೌದಲ್ವಾ? ಸೊ ಇದು ಎಲ್ಲರಿಗೂ ಕೂಡ ನಿಜ ಅನಿಸ್ತಾ ಇರುತ್ತೆ. ಯಾಕಂದ್ರೆ ಮಹಿಳೆಯರಿಂದಾನೇ ಇದು ಜನರಿಂದಾನೇ ಅಭಿಪ್ರಾಯ ಬರ್ತಾ ಇದೆ. ಯಾಕಂದ್ರೆ ಬೆಲೆಗಳು ಏರಿಕೆ ಆಗ್ತಾ ಇದೆ, ಈ ಒಂದು ಹಣ ಕೂಡ ನಮಗೆ ಬರೋದು ಕಡಿಮೆ ಆಗ್ತಾ ಇದೆ. ಸೊ ಇದು ಎಷ್ಟರ ಮಟ್ಟಿಗೆ ಬಿಂತು ನಮಗೆ ವಿಚಾರ ಮಾಡೋದನ್ನ ನೀವೇ ವಿಚಾರ ಮಾಡಿ. ಇಲ್ಲಿ ಎಲೆಕ್ಷನ್ ಅಲ್ಲಿ ವೋಟ್ ಹಾಕಿರೋದು MLA ಎಲೆಕ್ಷನ್ ನಲ್ಲಿ ನಾವು ವೋಟ್ ಹಾಕಿ ಸಿದ್ದರಾಮಯ್ಯನವರು ಕುಣಿಸಿದೀವಿ ನಾವು ಸೀಟ್ ನಲ್ಲಿ, ಸೊ ಮಾಡಿದೀವಿ. ಸೊ ಆದ್ರೆ ಇಲ್ಲಿ MP ಎಲೆಕ್ಷನ್ ಅಲ್ಲಿ ನಮ್ಗೆ ವೋಟ್ ಹಾಕಿದ್ರೆ ಮಾತ್ರ ಕಂಟಿನ್ಯೂ ಮಾಡ್ತೇವೆ ಅಂತ ಯಾಕೆ ಹೇಳಿದ್ರು? ಯಾಕಂದ್ರೆ ನಾವು ಇಲ್ಲೇ ನಮಗೆ ಕೊಡ್ತಾರಂತ ನಾವು ವೋಟ್ ಹಾಕಿದ್ವಿ, ಅಲ್ಲಿ ಕುಣಿಸಿದೀವಿ ಕೂಡ, ನಾವು ಆಯ್ಕೆಯನ್ನ ಮಾಡಿದ್ವಿ ಕಾಂಗ್ರೆಸ್ ಅನ್ನ. ಆದ್ರೆ ಇಲ್ಲಿ ಈ ಒಂದು ಯೋಜನೆಗಳಿಗೆ ಮೇಲ್ಗಡೆ ಒಂದು ಕೇಂದ್ರ ಸರ್ಕಾರಕ್ಕೆ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಮಾಹಿತಿಯನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಅದಕ್ಕೋಸ್ಕರ ಈ ಯೋಜನೆಗಳು ಚಾಲ್ತಿನೇ ಇರಬೇಕು, ಒಂದು ಜಾರಿನೇ ಇರಬೇಕು. ಆದ್ರೆ ಈ ಬೆಲೆ ಏರಿಕೆ ಕಡಿಮೆ ಆಗಬೇಕು. ಸೊ ಈ ಒಂದು ಮಾಹಿತಿ. ಆದ್ರೆ ಇನ್ನೊಂದು ಮಾಹಿತಿ ಏನಂದ್ರೆ ಈ ಬೆಲೆ ಏರಿಕೆ ಕೂಡ ಕಡಿಮೆ ಮಾಡಿ ಈ ಒಂದು ಯೋಜನೆಗಳನ್ನು ಕೂಡ ಬಿಟ್ಬಿಡಿ, ಬಂದ್ ಮಾಡ್ಬಿಡಿ ಅಂತ ಮಾಹಿತಿ ಬರ್ತಾ ಇದೆ. ಯೋಜನೆಗಳನ್ನ ಬಂದ್ ಮಾಡೋದಾದ್ರೆ ಬೆಲೆಗಳನ್ನ ಇಳಿಕೆ ಮಾಡಿ, ಅಥವಾ ಬೆಲೆಗಳನ್ನ ಇಳಿಕೆ ಮಾಡಿ ಯೋಜನೆಗಳನ್ನ ಕರೆಕ್ಟ್ ಆಗಿ ಹಾಕಿ, ಕರೆಕ್ಟ್ ಆಗಿ ಎಲ್ಲರ ಖಾತೆಗೆ ಜಮಾ ಮಾಡಿ, ಅದಾದ್ಮೇಲೆ ಈ ಒಂದು ಯೋಜನೆಯ ಏನು ಬೆಲೆ ಏರಿಕೆ ಮಾಡಿದ್ರಲ್ಲ ಸೊ ಅದನ್ನ ಕಡಿಮೆ ಮಾಡಿ ಎಷ್ಟಿದೆಯೋ ಅಷ್ಟಿಗೆ ತನ್ನಿ. ಈಗ ಏನು ಹೆಚ್ಚು ಮಾಡಿದ್ರಲ್ಲ ₹3 ₹3.5 ಪೆಟ್ರೋಲ್ ಬೆಲೆಗಳು ಮತ್ತೆ ಹಾಲಿನ ಬೆಲೆ ಕೂಡ ಹೆಚ್ಚಿಗೆ ಮಾಡಿದ್ರೆ, ಸೊ ಈ ಎಲ್ಲ ಬೆಲೆಗಳನ್ನ ಕಡಿಮೆ ಮಾಡಿ ಅಂತ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ನಿಮ್ಮ ಅಭಿಪ್ರಾಯ ಏನಿದೆ ಇದು ಮುಖ್ಯವಾಗಿರುವಂತದ್ದು, ಕಮೆಂಟ್ ನಲ್ಲಿ ಹೇಳಿ. ಸೊ ನಿಮ್ಮ ಕಮೆಂಟ್ ಗಳನ್ನ ನೀವೇ ಓದಿ ಯಾವ ರೀತಿಯಾಗಿ ನಿಮ್ಮ ಒಂದು ಮನದಲ್ಲಿ ಅಭಿಪ್ರಾಯ ಇದೆ ಅನ್ನೋದನ್ನ ನಾವು ಕೂಡ ತಿಳ್ಕೊತೇವೆ, ನೀವು ಕೂಡ ತಿಳ್ಕೊಳ್ಳಿ. ಸೊ ಎಲ್ಲರ ಒಂದು ಅಭಿಪ್ರಾಯವನ್ನ ಎಲ್ಲರೂ ಕೂಡ ತಿಳ್ಕೊಳ್ಳೋಣ. ಸೊ ಎಲ್ಲದಕ್ಕೆ ಕಮೆಂಟ್ ಮಾಡಿ, ಮುಖ್ಯವಾಗಿರುವಂತದ್ದು ಕಮೆಂಟ್ ಮುಖಾಂತರ ಎಲ್ಲರಿಗೂ ಕೂಡ ತಿಳಿಸಿ ವೀಕ್ಷಕರ. ಸೊ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದಕ್ಕೆ ಸ್ಪಷ್ಟನೆಯನ್ನ ಏನ್ ಕೊಟ್ಟಿದ್ದಾರೆ? ಸೊ ಡಿಲೇ ಆಗಿರೋದಂತೂ ನಿಜ. ಈಗ 11ನೇ ಕಂತಿನ ಹಣ ಲೇಟ್ ಆಗಿದೆ, ಇದಕ್ಕೆ ನಾವು ಒಪ್ಕೋತೇವೆ. ಸೊ ಇದರಿಂದ ನಮ್ಮಿಂದ ತಪ್ಪಾಗಿದೆ, ಅದನ್ನ ನಾವು ಒಪ್ಕೋತೇವಿ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ನಾವು ಇದಕ್ಕೋಸ್ಕರ ಡೇಟ್ ಅನ್ನ ಫಿಕ್ಸ್ ಮಾಡಿದೀವಿ. ಗೃಹಲಕ್ಷ್ಮಿ 11ನೇ ಕಂತಿನ ಹಣ ಅಷ್ಟೇ ಅಲ್ಲ, 12ನೇ ಕಂತಿನ ಹಣ ಅಷ್ಟೇ ಅಲ್ಲ, ಮುಂಬರುವಂತಹ ಎಲ್ಲ ಕಂತುಗಳಿಗೆ ಒಂದು ಡೇಟ್ ಅನ್ನ ಫಿಕ್ಸ್ ಮಾಡಿದೀವಿ. ಪ್ರತಿ ತಿಂಗಳು ಕೂಡ ಒಂದೊಂದು ಕಂತುಗಳನ್ನ ಹಾಕ್ತಾ ಹೋಗ್ತವೆ. ಸೊ ಈ ಒಂದು ದಿನಾಂಕದಿಂದ ಈ ಒಂದು ದಿನಾಂಕದವರೆಗೆ ಒಂದು ಕಂತು ಹಾಕಿದ್ರೆ ಮುಂದಿನ ತಿಂಗಳು ಅದೇ ಡೇಟ್ ಫಿಕ್ಸ್, ಆದ್ರೆ ಅಮೌಂಟ್ ಕಂತು ಬೇರೆ ಆಗಿರುತ್ತೆ. 11ನೇ ಕಂತು ಈ ತಿಂಗಳು ಬಂದ್ರೆ ಮುಂದಿನ ತಿಂಗಳು 12ನೇ ಕಂತು ಬರುತ್ತೆ, ಮತ್ತೆ ಮುಂದಿನ ತಿಂಗಳು 13ನೇ ಕಂತು ಬರುತ್ತೆ. ಸೊ ಈ ರೀತಿಯಾಗಿ ಅಮೌಂಟ್ ಅನ್ನ ಹಾಕ್ತಾ ಹೋಗ್ತವೆ ಅಂತ ಡೆಫಿನೆಟ್ ಆಗಿ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನ ಮಾಧ್ಯಮದಲ್ಲಿ ಕೊಟ್ಟಿರುವಂತದ್ದು. ಸೊ ಅದನ್ನ ನಾನು ಮುಂದೆ ಇಟ್ಟಿದ್ದೀನಿ. ಹಾಗಾದ್ರೆ ಆ ಒಂದು ಡೇಟ್ಗಳು ಯಾವ ಅನ್ನೋದಾದ್ರೆ 21ನೇ ತಾರೀಕಿನ ಇಟ್ಕೊಂಡು ಮುಂದಿನ ತಿಂಗಳು 27ನೇ ತಾರೀಕಿನವರೆಗಾಗಿ ನಾವು ಎಲ್ಲರ ಖಾತೆಗೆ ಹಣವನ್ನ ಜಮಾ ಮಾಡ್ತೇವೆ. ಸೊ ಇಲ್ಲಿ ನಾವು ಸ್ಟಾರ್ಟಿಂಗೇನೆ ಅಮೌಂಟ್ ಹಾಕ್ಬೇಕಂದ್ರೆ ಪಿಂಚಣಿ ಯಾರ್ಯಾರು ಪಡಿತಾ ಇರ್ತಾರಲ್ಲ ಅವರು 1ನೇ ತಾರೀಕಿನ ಇಟ್ಕೊಂಡು 5ನೇ ತಾರೀಕಿನವರೆಗೆ ಪಿಂಚಣಿ ಸೌಲಭ್ಯಗಳು ಹೋಗ್ತಾ ಇರ್ತವೆ. ಪಿಂಚಣಿ ಸೌಲಭ್ಯ ಎಲ್ಲರ ಖಾತೆಗೆ, ಅಂದ್ರೆ ಪಿಂಚಣಿ ಸೌಲಭ್ಯ ಅಂತ ಗೊತ್ತಾಯ್ತಲ್ಲ, ವಯಸ್ಸಾದವರಿಗೆ ಪಿಂಚಣಿಗಳು ಹೋಗ್ತಾ ಇರ್ತವೆ. ಪೆನ್ಷನ್ ಇಲ್ಲಿ ಒಂದು ಮಾಹಿತಿ ಪ್ರಕಾರ ಹೇಳೋದಾದ್ರೆ ಪೆನ್ಷನ್ ಹೋಗ್ತಾ ಇರತ್ತೆ. ಸೊ ಅಂತವರಿಗೆ ಅಮೌಂಟ್ ಹಾಕ್ತಾ ಇರ್ತೀವಿ. ಸೊ ಕೆಲವೊಂದಿಷ್ಟು ಯೋಜನೆಗಳಲ್ಲಿ ಅನ್ನಭಾಗ್ಯ ಯೋಜನೆ ಕೂಡ ನಡು ಹಾಕ್ತವೆ. ಅದಾದ್ಮೇಲೆ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಮಾಡಿ ಮುಂದಿನ ತಿಂಗಳು ಎಂಡ್ ಮಾಡ್ತವೆ. ಸೊ ಕಂಪ್ಲೀಟ್ ಆಗಿ ನಾವು ಏನ್ ಮಾಡ್ತೀವಿ, ಎಲ್ಲ ಕಂತುಗಳನ್ನ ನಿಮ್ಮ ಖಾತೆಗೆ ಜಮಾ ಮಾಡ್ತಾ ಹೋಗ್ತವೆ. ಸೊ ಅದನ್ನ ಮಾಹಿತಿಯನ್ನ ಸ್ಪಷ್ಟನೆಯನ್ನ ಮಹಿಳೆಯರಿಗೆ ಕೊಟ್ಟಿರುವಂತದ್ದು. ಸೊ ಇದರಿಂದ ಒಂದು ಮಹಿಳೆಯ ಆಕ್ರೋಶ ಕೂಡ ಒಂದು ಸ್ವಲ್ಪ ಕಡಿಮೆ ಆಗಿರುವಂತದ್ದು. ಸೊ ಇದನ್ನ ಕೂಡ ಎಲ್ಲನೂ ಕೂಡ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತಾನೆ. ನಿಮ್ಮ ಅಭಿಪ್ರಾಯ ಬಹಳಷ್ಟು ಮುಖ್ಯವಾಗಿದೆ ವೀಕ್ಷಕರೇ. ಸೊ ಕಮೆಂಟ್ ಮಾಡಿ, ಮುಖ್ಯವಾಗಿ ಅದನ್ನ ಎಲ್ಲರೂ ಕೂಡ ತಿಳ್ಕೊಳ್ಳೋಣ ವೀಕ್ಷಕರೇ. ಸೊ ಇದಿಷ್ಟು ಮಾಹಿತಿ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬೈ, ಟೇಕ್ ಕೇರ್ ಫ್ರೆಂಡ್ಸ್.